ಬಿಗ್ ಬಾಸ್ ಸೀಸನ್ 11ರಲ್ಲಿ ಇವರಿಬ್ಬರ ಸ್ನೇಹದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಶಿಶಿರ್ ಶಾಸ್ತ್ರಿ ಹಾಗೇನೆ ಐಶ್ವರ್ಯ ಸಿಂಧೋಗಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದಾರೆ ಮಾತನಾಡ್ಸೋದಕ್ಕೆ. ಒಂದು ವುಮೆನ್ಸ್ ಡೇ ಆದ್ರೆ ಇನ್ನೊಂದು ಸ್ಕೂಲ್ ಫಂಕ್ಷನ್ ಬಂದಿದ್ದಾರೆ ಮಕ್ಕಳನ್ನ ಎಂಕರೇಜ್ ಮಾಡೋದಕ್ಕೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಐಶ್ವರ್ಯ ಅವರೇ, ಮೊದಲನೇದಾಗಿ ನಮಸ್ತೆ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಆಫ್ಟರ್ ಬಿಗ್ ಬಾಸ್? ಲೈಫ್ ಎಲ್ಲ ಹೆಂಗಿದೆ? ನಿಮ್ ಜೊತೆಗೆ ಇಂಟರ್ವ್ಯೂ ಮಾಡಿದ್ನಲ್ಲ ಆಫ್ಟರ್ ಬಿಗ್ ಬಾಸ್ ಹಾಗೆ ಇದ್ದೀನಿ. ಅಂಡ್ ಚೆನ್ನಾಗಿದೆ. ತುಂಬಾ ಕಡೆ ಓಡಾಡ್ತಾ ಇದ್ದೀನಿ. ಸೊ ದಟ್ಸ್ ಅ ಗುಡ್ ಥಿಂಗ್. ದೇವ್ರ ಒಂಥರ ಬ್ಲೆಸ್ಸಿಂಗ್ ಮಾಡಿದ್ದಾನೆ. ಸೊ ಐ ಆಮ್ ಎಂಜಾಯಿಂಗ್ ದ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಯಾ, ದಟ್ಸ್ ಅಬೌಟ್ ಇಟ್. ಅಂಡ್ ಎಲ್ಲಾರ್ಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ. ಯಾ, ನಾನ್ ಶಾಕ್ ಆಯ್ತು, ಯಾಕಂದ್ರೆ ನನಗೆಲ್ಲ ಹೇಳ್ಬಿಡ್ತೀರಾ ಅಂತ ಹೇಳ್ಬಿಟ್ಟು. ಐ ವಾಸ್ ಗೋಣ ಸೇಮ್ ಟು ಏನಾದ್ರು ವಿಶ್ ಮಾಡಿದ್ರೆ ಸೇಮ್ ಟು ಯು ಅಂತ ಹೇಳ್ತೀವಲ್ಲ ಆ ತರ. ಬಟ್ ಯಾ ಯಾ ಆಕ್ಚುಲಿ ಈ ಇಬ್ಬರ ಫ್ರೇಮ್ಗೋಸ್ಕರ ತುಂಬಾ ಜನ ವೆಯ್ಟ್ ಮಾಡ್ತಿದ್ರು. ನಾನು ಈವನ್ ವೆಯ್ಟ್ ಮಾಡ್ತಿದ್ದೆ ಇಬ್ಬರನ್ನು ಒಟ್ಟಿಗೆ ಯಾವಾಗ ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಬೈ ದ ಗಾಡ್ ಗ್ರೇಸ್ ಅನ್ಸುತ್ತೆ, ಬಿಕಾಸ್ ಇಬ್ರು ಒಟ್ಟಿಗೆ ಸಿಕ್ಕಿದ್ದು. ಏನ್ ಹೇಳಕ್ ಇಷ್ಟಪಡ್ತೀರಾ ಶಿಶಿರ್? ಖುಷಿ ಆಗ್ತಿದೆ. ಅಂದ್ರೆ ಐಶು ನಾನು ಕೆಲವೊಂದು ಇವೆಂಟ್ಸ್ ನ ಒಟ್ಟಿಗೆ ಅಟೆಂಡ್ ಮಾಡ್ತಾ ಇದೀವಿ. ಅಂದ್ರೆ ಹೌದು, ನಮ್ ಸ್ನೇಹನ ಜನ ಇಷ್ಟಪಡ್ತಾ ಇದಾರೆ, ಹಾಗೆ ಅದಕ್ಕೋಸ್ಕರ ಇಬ್ರು ಒಟ್ಟಿಗೆ ನೋಡ್ಬೇಕು ಅಂತ ಖುಷಿ ಪಡ್ತಾರೆ. ಸೊ ಹಾಗಾಗಿ ಯಾಕೆ ಅವ್ರ ಖುಷಿನ ನಾವು ಸೆಲೆಬ್ರೇಟ್ ಮಾಡೋಣ ಅನ್ಬಿಟ್ಟು ಇಬ್ರು ಒಂದಷ್ಟು ಕಡೆ ಒಟ್ಟಿಗೆ ಹೋಗ್ತಾ ಇದೀವಿ. ಅವ್ರಿಗೂ ಖುಷಿ ಕೊಡ್ತಾ ಇದೀವಿ. ಸೊ ಅಷ್ಟೇ. Yeah, not only that, and we are also very good friends. ಅವ್ನು ಹೇಳಿದ್ ಹೆಂಗಿತ್ತು ಅಂದ್ರೆ ಅವ್ರಿಗೋಸ್ಕರ ಮಾಡ್ತಾ ಇದೀವಿ ಅನ್ನೋಂಗಿತ್ತು. ಬಟ್ ವಿ ಹ್ಯಾವ್ ವೆರಿ ಗುಡ್ ಫ್ರೆಂಡ್ಶಿಪ್ ಬಿಟ್ವೀನ್ ಅಸ್. ಅಂಡ್ ಈಸ್ ಅ ವೆರಿ ಗುಡ್ ಪರ್ಸನ್. ನನ್ನ ಫೇವ್ರೆಟ್ ಪರ್ಸನ್ ಅಂತಾನೆ ಹೇಳ್ಬೋದು. ವೆರಿ ಗುಡ್ ಪರ್ಸನ್, ನನ್ನ ಫೇವರೇಟ್ ಪರ್ಸನ್. 10 on 10. ಯಾ, ರೀಸೆಂಟ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಂಜಿತ್ ಅವರ ಎಂಗೇಜ್ಮೆಂಟ್ಗೂ ಸಹ ಹೋಗಿತ್ತು. ಸಿಕ್ಕಾಪಟ್ಟೆ ನಿಮ್ದೇ ಎಲ್ಲ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಹೊಸ ಜೋಡಿಗೆ? ಇಲ್ಲ ನಾನು ರಂಜಿತ್ ಅವ್ರಿಗೆ ರಂಜಿತ್ ಅವ್ರ ಜೋಡಿ ತುಂಬಾನೇ ಅದ್ಭುತವಾಗಿತ್ತು. ತುಂಬಾ ಒಳ್ಳೆ ಜೋಡಿ ಅಂತಾನೆ ಹೇಳ್ಬೋದು. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಮೈ ಫ್ರೆಂಡ್ ರಂಜಿತ್. ಅಂಡ್ ತುಂಬಾ ಖುಷಿಯಾಗಿದ್ರು ಅವ್ರ ಎಂಗೇಜ್ಮೆಂಟ್ ದಿನ. ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರು ಎಂಗೇಜ್ಮೆಂಟ್ ಸೆರೆಮನಿ. ತುಂಬಾ ಚೆನ್ನಾಗ್ ಆಯ್ತು. ಎಸ್, ಖುಷಿ ಆಗುತ್ತೆ. ಯಾಕಂದ್ರೆ ರಂಜಿತ್ ನಾನು ಬಿಗ್ ಬಾಸ್ ಇಂದ ಹೊರಗಡೆ ಹೋದ್ಮೇಲೆ ನಾನು ಒಂದ್ ಸಿನಿಮಾ ಮಾಡಿದ್ವಿ. ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಲವ್ ಸ್ಟೋರಿನ ಹೇಳ್ಕೊಂಡಿದ್ದ. ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಳಿಸ್ತಿದಂಗೆ ನಾವಿಬ್ರು ಆಕ್ಚುಲಿ ಶೂಟ್ ಅಲ್ಲಿ ಇದ್ವಿ ಅವತ್ತು. ಫುಲ್ ಎಕ್ಸೈಟ್ ಆಗೋಗಿದ್ದೆ ನಾನು. ಎಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡ್ಕೊಂಡ್ನೆಲ್ಲ, ಪ್ರೀತಿನ ಅವನು ಉಳಿಸ್ಕೊಂಡು ಮದ್ವೆವರೆಗೂ ತಗೊಂಡೋದ್ನಲ್ಲ ಅಂತ ತುಂಬಾ ಖುಷಿ ಆಗಿತ್ತು. ಅಂಡ್ ನಮ್ದು ಒಂದ್ ಬೇರೆ ಪ್ಲಾನ್ ಇತ್ತು ಅವತ್ತು ಹೋಗೋದಕ್ಕೆ. ನಮ್ದು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲವನ್ನೂ ಕ್ಯಾನ್ಸಲ್ ಮಾಡ್ಕೊಂಡು ರಂಜಿತ್ ಎಂಗೇಜ್ಮೆಂಟ್ ಹೋಗ್ಲೇಬೇಕು ಅಂತ ಹೋಗಿದ್ದು. ತುಂಬಾ ಖುಷಿ ಇದೆ. ಗೆಳೆಯನಿಗೆ ಕಂಗ್ರಾಚುಲೇಷನ್ಸ್. ಶಿಶಿರ್ ಅವರೇ, ಮೊದಲನೇದಾಗಿ ನಾನು ಬಿಗ್ ಬಾಸ್ ಅಲ್ಲಿ ನಾನು ಒಂದಷ್ಟು ಎಪಿಸೋಡ್ಗಳನ್ನ ನೋಡಿದ್ಮೇಲೆ ನಿಮ್ಮ ಭಾಷೆ ಮೇಲಿರುವಂತಹ ಪ್ರೀತಿ, ಅದ್ರ ಜೊತೆಗೆ ಭಾಷೆ ಹಿಡಿತ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದ್ರ ಜೊತೆಗೆ ಸುಮಾರು ಜನ ಹೇಳ್ತಾರೆ. ಸೊ ಕನ್ನಡ ಭಾಷೆಯಲ್ಲಿ, ಅದರಲ್ಲೂ ನಿಮ್ಮ ಸ್ವಚ್ಛ ಕನ್ನಡ ಭಾಷೆಯಲ್ಲಿ ಇವತ್ತು ವುಮೆನ್ಸ್ ಡೇಗೆ ಏನಾದ್ರೂ ಒಂದೆರಡು ಪದಗಳನ್ನ ಹೇಳೋದಾದ್ರೆ ಎಲ್ಲ ಕನ್ನಡದ ಮಹಿಳಾ ಮಣಿಗಳಿಗೆ. ಖಂಡಿತ. ಸಮಸ್ತ ನಾಡಿನ ಮಹಿಳೆಯರಿಗೆ, ತಾಯಂದಿರಿಗೆ, ತಂಗಿಯರಿಗೆ, ಗೆಳತಿಯರಿಗೆ, ಸ್ನೇಹಿತರಿಗೆ, ಪ್ರತಿಯೊಂದು ಹೆಣ್ಣು ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಗಂಡಿನ ಯಶಸ್ಸಿನಿಂದ ಹೆಣ್ಣಿರ್ತಾರೆ ಅಂತ ಹೇಳ್ತಾರೆ. ಸೊ ಆ ಪ್ರತಿ ಒಂದು ಹೆಣ್ಣಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೆಣ್ಣಿಲ್ದೆ ನಾವಿಲ್ಲ, ಭೂಮಿ ತಾಯಿ ಇಲ್ದೆ ಭೂಮಿ ಇಲ್ಲ. ಸೊ ಹಾಗೆ ಪ್ರತಿಯೊಂದು ಹೆಣ್ಣಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಕಿರುತೆರೆ ಬಿಗ್ ಬಾಸ್ ಶೋನಲ್ಲಿ ಅಂತೂ ಇಬ್ರು ಮಿಂಚಿದ್ರಿ. ಸೊ ಇಬ್ರು ಒಟ್ಟಿಗೆ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ? ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವಾಗ ರೆಡಿ ಇರ್ತಾರೋ ಅವಾಗ ನಾವು ರೆಡಿ ಇದೀವಿ. ಯಾ ಯಾ ಸೂನ್ as ಪಾಸಿಬಲ್. ಏನಾದ್ರೂ ಅಪ್ರೋಚ್ ಬಂದ್ರೆ ಆತರ ರೆಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಬರ್ತಾ ಇದೆ. ಸೊ ಅವ್ರು ಸಾಕಷ್ಟು ಕನ್ನಡ ಚಿತ್ರರಂಗ ಕೊಡುಗೆ ಆಗಿರ್ಬೋದು, ಅವ್ರು ಮಾಡಿರುವಂತಹ ಒಳ್ಳೊಳ್ಳೆ ಕೆಲಸಗಳು. ಅದ್ರ ಜೊತೆಗೆ ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ನಮ್ಮ ಕನ್ನಡದಲ್ಲಿ ಒಂದು ಏನಂತಾರೆ, ಒಂದು ಹ್ಯೂಮ್ಯಾನಿಟಿನ ಎತ್ತಿ ಹಿಡಿಯೋ ಅಂತ ಒಂದು ಆಕ್ಟರ್ ಅಂದ್ರೆ ಅದು ನನಗೆ ಫಸ್ಟ್ ನೆನಪಾಗದೆ ಅಪ್ಪು ಸರ್. ಮತ್ತೆ ನಾನು ಒಂದು ಡಾನ್ಸರ್ ಆಗಿರೋದ್ರಿಂದ ನನಗೆ ಡಾನ್ಸ್ ಅಂದ್ರೆ ನೆನಪಾಗೋದೆ ಅಪ್ಪು ಸರ್ ಫಸ್ಟ್. ಅಂಡ್ ಅವ್ರ ಜೊತೆಗೆ ಒಡನಾಟ ಇತ್ತು ನನಗೆ ಆಕ್ಚುಲಿ. ಅಂಡ್ ನನ್ನ ಫಸ್ಟ್ ಸಿನಿಮಾಗೆ, ಸಿಂಹಾದ್ರಿ ಸಿನಿಮಾಗೆ ಸೆಟ್ಗೆ ಬಂದು, ಅದು ದುನಿಯಾ ವಿಜಯ್ ಅವರ ಸಿನಿಮಾ ಆಗಿತ್ತು. ಅಂಡ್ ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ವಿ. ನಂಗೆ ಇನ್ನೂ ನೆನಪಿದೆ. ಬಂದು ಎಲ್ಲರಿಗೂ ವಿಶ್ ಮಾಡಿ ಅಂಡ್ ತುಂಬಾ ಚೆನ್ನಾಗಿ ಬಾಯಿ ತುಂಬಾ ಮಾತಾಡಿಸ್ತಾರೆ. ಹೊಸೊಬ್ರು ಹಳೆಬ್ರು ಆ ಥರ ಯಾವುದು ನೋಡ್ದೆ, ಬಾಯಿ ತುಂಬಾ ಮಾತಾಡಿ ವಿಶ್ ಮಾಡಿ ಫೋಟೋದೆಲ್ಲ ತೆಗೆಸ್ಕೊಂಡು ಹೋದ್ರು. ಸೊ ಅದು ಒಂದಾದ್ರೆ, ನನ್ನ ಮಟ್ಯಾಶ್ ಅನ್ನೋ ಸಿನಿಮಾದಲ್ಲಿ ಅವರು ಹಾಡನ್ನ ಹಾಡಿದ್ದಾರೆ, ಒಂದು ಹಾಡು ಹಾಡಿದ್ದಾರೆ. ಅಂಡ್ ಇನ್ನೊಂದ್ಸಲ ಗೋಡ್ರೇಜ್ ನೇಚರ್ಸ್ ಬಾಸ್ಕೆಟ್ ಅಲ್ಲಿ ಅವರು ಮತ್ತೆ ಅವ್ರ ವೈಫ್ ಶಾಪಿಂಗ್ ಮಾಡ್ತಾ ಇದ್ರು.
ಅಂಡ್ ಎಷ್ಟು ಸಿಂಪಲ್ ವ್ಯಕ್ತಿ ಅಂದ್ರೆ ಮಾಮೂಲಿ ತರಕಾರಿ ಹಣ್ಣು ಅದೆಲ್ಲ ಶಾಪಿಂಗ್ ಮಾಡ್ತಾ ಇದ್ರು ಅವ್ರ ವೈಫ್ ಜೊತೆಗೆ ಹೋಗಿ. ಅಂಡ್ ಅವಾಗ ಹೋಗಿ ಮಾತಾಡ್ಸಿದಾಗ ಅವ್ರು ಇನ್ನೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರು ನನ್ನ. ಸೊ ದಟ್ ಸೋ ಸ್ವೀಟ್. ಅಂಡ್ ಎಸ್, ಈ ಮೆಮರೀಸ್ ಎಲ್ಲ ನನಗೆ ಜ್ಞಾಪಕ ಆಗುತ್ತೆ. ಇಟ್ಸ್ ಒನ್ ಅಮೇಸಿಂಗ್ ಸೋಲ್. ವಿ ಮಿಸ್ ಹಿಮ್, ವಿ ಮಿಸ್ ಯು ಅಪ್ಪು ಸರ್. ಅಷ್ಟೇ. ಹ್ಯಾಪಿಯೆಸ್ಟ್ ಬರ್ಡೇ ಟು ಯು. ಅಪ್ಪು ಸರ್ ಜೊತೆ ನನ್ಗೊಂದು ಮೆಮೊರಿ ಇದೆ. ನಂದು ಮೊದಲನೇ ಸಿನಿಮಾ ಮಿಸ್ಟರ್ LLB ಸಿನಿಮಾದ ಟ್ರೈಲರ್ ಲಾಂಚ್ ನ ರಾಘಣ್ಣ ಮಾಡಿದ್ರು. ರಾಘಣ್ಣನ ಹತ್ರ ಮಾತಾಡ್ಕೊಂಡು ಗೇಟಿಂದ ಹೊರಗಡೆ ಬಂದು ಅವ್ರದ್ದೊಂದು ವಾಡಿಕೆ ಇದೆ, ಕಳಿಸ್ಕೊಡ್ಬೇಕಾದ್ರೆ ಗೇಟ್ವರೆಗೂ ಬರ್ತಾರೆ ರಾಘಣ್ಣ. ಅಪ್ಪು ಸರ್ ರಾಘಣ್ಣನ ಮನೆ ಮಧ್ಯೆ ಒಂದು ಗಣೇಶ ಇದೆ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತಾರೆ ಯಾವಾಗ್ಲೂ. ಅಲ್ಲಿ ನಮಸ್ಕಾರ ಮಾಡ್ಕೋತಾ ಇದ್ದೆ, ಅಪ್ಪು ಸರ್ ಕಾರ್ ಪಾಸ್ ಆಯ್ತು ಮನೆ ಒಳಗೆ. ನಿಲ್ಸಿ ಕಾರ್ನ ರಿವರ್ಸ್ ಬಂದು, ನಿಮ್ಮ ನೋಡಿದೀನಿ ನಾನು, ನೀವು ಸೀರಿಯಲ್ ಅಲ್ಲಿ ಮಾಡ್ತೀರಾ ಅಲ್ವಾ, ಏನಿಲ್ಲಿ ಹಿಂಗೆ ಸಿನಿಮಾ ಮಾಡ್ತಿದ್ದೀನಿ ಸರ್, ರಾಘಣ್ಣನ ಕೈಲಿ ಟ್ರೈಲರ್ ರಿಲೀಸ್ ಮಾಡಿಸಿದ್ವಿ, ಹಾಗಾಗಿ ಬಂದಿದೆ. ಹೌದಾ ಎಲ್ಲಿ ತೋರಿಸಿ ಟ್ರೈಲರ್ ನೋಡಿ ತುಂಬಾ ಖುಷಿಯಿಂದ ವಿಶ್ ಮಾಡಿ ಅವರು ಹೋದ್ರು. ಅಂದ್ರೆ ಐಶ್ವರ್ಯ ಹೇಳಿದಾಗೆ ತುಂಬಾ ಡೌನ್ ಟು ಅರ್ತ್ ವ್ಯಕ್ತಿ. ಅಂಡ್ ಇನ್ನೊಂದು ನಾವ್ ಹೇಳ್ಬೇಕು, ನಮ್ಮಿಬ್ರ ಕಡೆಯಿಂದ ಪುನೀತ್ ಸರ್ ಬರ್ಡೇಗೆ ಒಂದು ಟ್ರಿಬ್ಯೂಟ್ ಇದೆ, ನಮ್ ಸೋಷಿಯಲ್ ಮೀಡಿಯಾನ ನೋಡ್ತಾ ಇರಿ. ಅಪ್ಪು ಸರ್ ಅಂದ ತಕ್ಷಣ ನೆನಪಾಗುವಂತದ್ದು ಏನು ಅಂತ? ಸಿಂಪ್ಲಿಸಿಟಿ, ಹ್ಯುಮ್ಯಾನಿಟಿ, ಯಾ ಇದೆರಡು ಡೆಫಿನೆಟ್ಲಿ. ಸಿಂಪ್ಲಿಸಿಟಿ, ಹ್ಯುಮ್ಯಾನಿಟಿ, ಅದರಲ್ಲೇ ಎಲ್ಲ ಬಂದ್ಬಿಡುತ್ತೆ. ನಗು, ಆ ನಿಷ್ಕಲ್ಮಶ ನಗು ಇದೆಯಲ್ಲ, ಅದು ಯಾವಾಗ್ಲೂ ಕಣ್ ಕಟ್ದಾಗ ಹಾಗೆ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಇಬ್ಬರಿಗೂ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. Thank ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ನ ಶಿಶಿರ್ ಶಾಸ್ತ್ರಿ ಹಾಗೇನೆ ಐಶ್ವರ್ಯ ಸಿಂಧೋಗಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.